ಹಾಗೆ ಮತದಾರರ ಮುಂದೆ ಹೋಗಿರ್ತಕ್ಕಂಥವ್ರು ಮತ್ತು ಈ ಕ್ಷೇತ್ರದಲ್ಲಿ ಭಾಳ ಸುದೀರ್ಘ ಅನುಭವ ಇರತಕ್ಕಂಥವ್ರು ಮತ್ತು ಈ ಕ್ಷೇತ್ರದ ಮತದಾರರು ಮತ್ತು ಕ್ಷೇತ್ರದ ಎಲ್ಲ ಬೇಡಿಕೆಗಳನ್ನ ಸಮಸ್ಯೆಗಳನ್ನ ಭಾಳ ಯಶಸ್ವಿಯಾಗಿ ಸರ್ಕಾರದ ಮುಂದೆ ಇಲಾಖೆಯ ಮುಂದೆ ಅಧಿಕಾರಿಗಳ ಮುಂದೆ ಮಂಡಿಸ್ತಕ್ಕಂಥ ನ್ಯಾಯ ಕೊಡಿಸ್ತಕ್ಕಂಥ ಭಾಳಷ್ಟು ಸಮರ್ಥರಿದ್ದಾರೆ ಮತ್ತು ಅವರಿಗೆ ಅನುಭವ ಮತ್ತು ಪ್ರಾಮಾಣಿಕತೆ ಎಲ್ಲವೂ ಇರೋದ್ರಿಂದ ಬಟ್ ಅವರ ನಾವು ಏನು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ವಿ ನಮ್ಮ ಪಕ್ಷ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು, ಖರ್ಗೆ ಅವರ ನಾಯಕತ್ವದಲ್ಲಿ, ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ನಮಗೆ ಈ ಚುನಾವಣೆ ಗೆಲುವು ಬಹುತೇಕ ಯಾವುದೇ ಆತಂಕ ಇಲ್ಲದೆ ಭಾಳ ಜನರ ಅಭಿಪ್ರಾಯ, ಮತದಾರರ ಅಭಿಪ್ರಾಯ ಇದೆ. ಆದರೂ ಸಹ ಮತದಾನವನ್ನು ನಡೆಯೋದಕ್ಕಿಂತ ಮುಂಚಿತವಾಗಿ ಮತವನ್ನು ಕೇಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ಅಭ್ಯರ್ಥಿಗಳ ಕರ್ತವ್ಯ. ಅದರಿಂದ ಈಗಾಗಲೇ ನಮ್ಮ 4 ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ ರಾಜಣ್ಣವರ ಮತ್ತು ಪಕ್ಷದ ನಾಯಕತ್ವದಲ್ಲಿ ಭಾಳ ಗಂಭೀರವಾಗಿ ಚುನಾವಣೆ ಪ್ರಚಾರ ನಡೀತಾ ಇದೆ. ಮೈಸೂರಿನಲ್ಲಿ ಸಂಪೂರ್ಣವಾಗಿ ಮಹದೇವಪ್ಪನವರು, ವೆಂಕಟೇಶನವರು ಇಬ್ಬರು ಚಾಮರಾಜನಗರ, ಮೈಸೂರಿನ ಮತ್ತು ಎಲ್ಲ ಶಾಸಕರು ಮತ್ತು ಪಕ್ಷದ ಎಲ್ಲ ಮುಖ್ಯ ಪದಾಧಿಕಾರಿಗಳು ಭಾಳ ಯಶಸ್ವಿಯಾಗಿ ಮೈಸೂರು, ಚಾಮರಾಜನಗರ ಜಿಲ್ಲೆಯಲ್ಲಿ ಚುನಾವಣೆ ನಡೀತಾ ಇದೆ. ಮಂಡ್ಯದಲ್ಲೂ ಸಹ ಪಕ್ಷ ಮತ್ತು ಮಂತ್ರಿಗಳು, ಶಾಸಕರು ಮತ್ತು ಪಕ್ಷದ ಮುಖಂಡರೆಲ್ಲರೂ ಭಾಳ ಗಂಭೀರವಾಗಿ ಚುನಾವಣೆಯ ಜವಾಬ್ದಾರಿಯನ್ನು ಹೊತ್ತು ಜವಾಬ್ದಾರಿ ನಡೀತಾ ಇದೆ. 3ನೇ ತಾರೀಕು ಬಹುಶಃ ನಾವು ಎಲ್ಲ ಚುನಾವಣೆನ ಈ ರಾಜ್ಯದ, ಅದರಲ್ಲೂ ಮೈಸೂರು ಭಾಗದ ಸಾರ್ವಜನಿಕರು ಸಹ ನಮಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಕೊಂಡ್ಬಂದಿದ್ದಾರೆ. ನಮಗೆ ಒಂದು ಕಡೆ ಮೈಸೂರು ಡಿವಿಷನಲ್ಲಿ ಮುಖ್ಯಮಂತ್ರಿಯರೇ ಇರೋದ್ರಿಂದ ಅದು ಒಂದು ರೀತಿ ನಮ್ಮೆಲ್ಲರಿಗೂ ಸಹ ಅವರ ಒಂದು ಶಕ್ತಿನೇ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಪ್ರಮಾಣದ ಒಂದು ಸ್ಟ್ರೆಂತ್ ಅಂತ ಅನ್ಕೋತೀವಿ. ಜೊತೆಗೆ ಪಕ್ಕದ ಜಿಲ್ಲೆ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳು ಅವ್ರಿಗೂ ಸಹ ರಾಮನಗರ ಜಿಲ್ಲೆ, ಮೈಸೂರು ವಿಭಾಗ ಅಂತ ಹೇಳಿದ್ರು ರಾಮನಗರ ಜಿಲ್ಲೆ ಭಾಳ ಹತ್ತಿರವಾದ ಜಿಲ್ಲೆ. ಹಾಗಾಗಿ ಇಬ್ಬರ ಪ್ರಭಾವವೂ ಸಹ ಮೈಸೂರು ವಿಭಾಗದ ಮೇಲೆ ಇರುತ್ತೆ. ಸೊ ನಾವು ಸಹ ಸರ್ಕಾರ ಮತ್ತು ಪಕ್ಷ ಅನೇಕ ವರ್ಷಗಳಿಗೆ ಹಿಂದಿನ ಹೋಲಿಕೆ ಮಾಡಿದಾಗ ಯಾವುದೇ ಚುನಾವಣೆನ 4 ಜಿಲ್ಲೆಯಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ಇಲ್ಲದೆ ಪಕ್ಷ ಮತ್ತು ಶಾಸಕರು, ಸರ್ಕಾರ ಒಟ್ಟಿಗೆ ಮಾಡ್ತಕ್ಕಂಥ ವಾತಾವರಣ ಏನಾದಿದ್ದರೆ ಇತ್ತೀಚಿನ 1 ವರ್ಷದಲ್ಲಿ ಸೊ ಯಾವುದೇ ಒಂದು ಸಣ್ಣ ಒಂದು ಡಿಫರೆನ್ಸ್ ಇಲ್ಲದೆ ಚುನಾವಣೆನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಬಹುಶಃ ಒಂದು ಶಿಕ್ಷಕರ ಕ್ಷೇತ್ರಕ್ಕೆ, ನೌಕರರ ಕ್ಷೇತ್ರಕ್ಕೆ ಏನು OPS ಮತ್ತು MPS ನಾವು ಭರವಸೆ ಕೊಟ್ಟಿದ್ದೋ ಅದನ್ನು ಆದಷ್ಟು ತಕ್ಷಣ ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಆಗಿರೋದ್ರಿಂದ ಕಾನೂನಾತ್ಮಕವಾಗಿ ಒಂದಷ್ಟು ಚರ್ಚೆ ಆಗಬೇಕಾದ ಬಾಕಿ ಇದೆ. ಅದನ್ನು ನಾವು ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಆದಷ್ಟು ಬೇಗ ಹೆಜ್ಜೆ ಇಡ್ತೀವಿ. ಜೊತೆಗೆ 7ನೇ ಆಯೋಗ 7th ಪೇ ಕಮಿಷನ್ ಜೂನ್ 8 ಒಳಗಡೆ ಜಾರಿ ತರ್ತೀವಿ ನಾವು ಭರವಸೆಯನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರ ತೀರ್ಮಾನ ತಗೊಂಡಿದೆ. ಇವೆರಡೂ ಸಹ ನೌಕರರಿಗೆ, ಶಿಕ್ಷಕರಿಗೆ ತುಂಬ ಆದ್ಯತೆ ಮೇಲೆ ಆಗಬೇಕಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಅವೆರಡರ ಜೊತೆಗೆ ನಾವು ಸಾರ್ವಜನಿಕವಾಗಿ 1 ವರ್ಷದಲ್ಲಿ ಅನೇಕ 5 ಗ್ಯಾರಂಟಿಗಳ ಜೊತೆಗೆ ಅನೇಕ ಉತ್ತಮವಾದಂಥ ಯೋಜನೆಗಳು ಕೊಡೋದ್ರ ಜೊತೆಗೆ ಅನೇಕ ಅಭಿವೃದ್ಧಿ ಕೆಲಸಕ್ಕೂ ಸಹ ನಾವು ಕೈಗೊಂಡಿದ್ದೀವಿ. ಇವತ್ತು ಮಂಡ್ಯದಲ್ಲೇ ಒಂದು ಕೃಷಿ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಲಿಕ್ಕೆ ಹೇಳ್ತಿರ್ತಕ್ಕಂಥದ್ದಿರ್ಬೋದು ಮತ್ತು ಹೊಸ ಕಾರ್ಖಾನೆಯನ್ನು ತೆರಲಿಕ್ಕೆ ಇರ್ತಕ್ಕಂಥದ್ದಿರ್ಬೋದು. ಸ್ವತಂತ್ರ ಬಂದ ಮೇಲೆ 77 ವರ್ಷದ ನಂತರ ಮಂಡ್ಯಕ್ಕೆ ಒಂದು ಪ್ರಥಮ ಹೆಜ್ಜೆ, ಒಂದು ದೊಡ್ಡ ಅಭಿವೃದ್ಧಿಯ ಒಂದು ಹೆಜ್ಜೆ ಅಂತ ಆಗ್ಬೋದು. ಇವೆಲ್ಲ ದೃಷ್ಟಿಯಿಂದ ಜನ ಬಹುಶಃ ಗಮನದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ನಂಬಿಕೆ. ಯಾಕೆಂದರೆ ನಮ್ಮನ್ನು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸಿರ್ತಕ್ಕಂಥದ್ದು, ಇದಕ್ಕೆಲ್ಲ ನಾವು ಸಹ ಅದೇ ರೀತಿ ನಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಹಾಗಾಗಿ ಮತ್ತಿದ್ದೇಗೌಡರು ಇದೆಲ್ಲವನ್ನು ಮೀರಿದಂಗೆ ಆ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಇಲ್ಲಿವರೆಗೆ ಬಹುಶಃ ಇರ್ತಕ್ಕಂಥ ಎಲ್ಲ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದಲ್ಲಿ ಗೆದ್ದವರೆಲ್ಲರಿಗಿಂತ ನಮ್ಮ ಪುಟ್ಟಣ್ಣ ಇರ್ಬೋದು, ಮತ್ತಿದ್ದೇಗೌಡರು ಒಂದು ಹೆಜ್ಜೆ ಮೀರಿ ಆ ಕ್ಷೇತ್ರಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ಪದವೀಧರ ಕ್ಷೇತ್ರದಲ್ಲಿ ಮಧು ಮಾದೇಗೌಡರು ಗೆದ್ದಿರೋದ್ರಿಂದ ಮತ್ತಿದ್ದೇಗೌಡರು, ಮಧು ಮಾದೇಗೌಡರು ಇಬ್ಬರು ಜೊತೆಯಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ
ಪ್ರಥಮ ಪ್ರಾಶಸ್ತ್ಯ ಮತವನ್ನು ಈ 4 ಜಿಲ್ಲೆಯ ಎಲ್ಲ ಮತದಾರರು ನಮ್ಮ ಪಕ್ಷದ ಅಭ್ಯರ್ಥಿಯಾದ ಮತ್ತಿಬೇಗೌಡರಿಗೆ ಕ್ರಮ ಸಂಖ್ಯೆ 1 4 ಮೂಲಕ ಕೊಡಬೇಕು ಅಂತ ತಮ್ಮ ಮೂಲಕ 4 ಜಿಲ್ಲೆಯ ಮತದಾರರನ್ನ ಶಿಕ್ಷಕ ಬಂಧುಗಳನ್ನ ಕೇಳಲಿಕ್ಕೆ ತಮ್ಮ ಮೂಲಕ ಎಚ್ಚರಿಕೊಳ್ತೀನಿ. ಜೊತೆಗೆ